ಇಂದಿನ ವಿಡಿಯೋದಲ್ಲಿ 2026ರ ಏಪ್ರಿಲ್ 17ನೇ ತಾರೀಕು ಶುಕ್ರವಾರದ ದಿನದ 12 ರಾಶಿಗಳ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿಯೋಣ. ಈ ದಿನ ಯಾವ ಯಾವ ರಾಶಿಯವರಿಗೆ ಶುಭ ಫಲಗಳು, ಅಶುಭ ಫಲಗಳು ಮತ್ತು ಮಿಶ್ರ ಫಲಗಳು ದೊರೆಯಲಿವೆ ಎಂದು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನವು ಉತ್ತಮ ದಿನವಾಗಿರಲಿದೆ. ಇಂದು ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ, ಅಂದರೆ ಶನಿಯು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಚಲಿಸುವುದರಿಂದಾಗಿ ಅತ್ಯಂತ ಶುಭ ಫಲಗಳು ಸಿಗಲಿವೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ಸಿಗಲಿವೆ. ವೃತ್ತಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಜೊತೆಗೆ ಹೊಸ ಹೊಸ ಅವಕಾಶಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಅದೇ ರೀತಿಯಾಗಿ ಈ ರಾಶಿಯ ವ್ಯಾಪಾರಸ್ಥರಿಗೆ ಈ ದಿನವು ಅಧಿಕ ಲಾಭಗಳಿಂದ ಕೂಡಿರಲಿದೆ. ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಈ ಸಮಯದಲ್ಲಿ ಪೂರ್ಣಗೊಂಡು ಆರ್ಥಿಕ ಲಾಭವಾಗುತ್ತದೆ. ಇನ್ನು ಶನಿಯ ಗೋಚಾರ ಫಲದಿಂದಾಗಿ ಆದಾಯವು ಗಣನೀಯವಾಗಿ ಹೆಚ್ಚಾಗಲಿದೆ. ಆಸ್ತಿಗೆ ಸಂಬಂಧಿಸಿದಂತೆ ಲಾಭಗಳು ಸಹ ಕಂಡುಬರಲಿವೆ. ಈ ದಿನ ನೀವು ಮಾಡಿದ ಹಳೆಯ ಸಾಲಗಳಿಂದ ಮುಕ್ತಿ ಸಿಗುತ್ತದೆ. ಆದರೂ ಹಣವನ್ನು ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ. ಇನ್ನು ಈ ದಿನದಂದು ಕುಟುಂಬದಲ್ಲಿ ಶುಭ ಕಾರ್ಯಗಳು ನೆರವೇರಲಿವೆ. ಕುಟುಂಬದ ಪ್ರತಿ ಸದಸ್ಯರೊಂದಿಗಿನ ಬಾಂಧವ್ಯವು ಬಲಗೊಳ್ಳುತ್ತದೆ ಮತ್ತು ಸಂಗಾತಿಯೊಂದಿಗಿನ ಪ್ರೀತಿ ಬಾಂಧವ್ಯವು ಮತ್ತಷ್ಟು ಸಂತಸವನ್ನು ನೀಡಲಿದೆ. ಇನ್ನು ಆರೋಗ್ಯದಲ್ಲಿ ಈ ದಿನ ಸುಧಾರಣೆ ಕಂಡು ಬಂದರೂ ಸಹ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು, ತಲೆನೋವು ಕಾಣಿಸಿಕೊಳ್ಳುತ್ತವೆ. ಅದಕ್ಕಾಗಿ ವಿಶ್ರಾಂತಿ ಪಡೆಯುವುದು ಅತಿ ಮುಖ್ಯ. ಇನ್ನು ಈ ದಿನದಂದು ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಪೂರ್ಣ ಶುಭ ಫಲಗಳನ್ನು ಪಡೆಯಬಹುದು. ಎರಡನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಏಪ್ರಿಲ್ 17 ಅತ್ಯಂತ ಅದೃಷ್ಟದ ದಿನವಾಗಿದೆ. ಈ ದಿನ ಹಣಕಾಸಿನ ವಿಷಯದಲ್ಲಿ ಪ್ರಗತಿ, ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಲಿವೆ. ಉದ್ಯೋಗಸ್ಥರಿಗೆ ಶನಿಯ ನಕ್ಷತ್ರ ಬದಲಾವಣೆಯಿಂದ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲವು ದೊರೆಯುತ್ತದೆ. ವ್ಯಾಪಾರಸ್ಥರಿಗೆ ಮತ್ತು ಹೂಡಿಕೆದಾರರಿಗೆ ಹೆಚ್ಚಿನ ಲಾಭಗಳು ಹಾಗೂ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ವೃಷಭ ರಾಶಿಯವರೇನಾದರೂ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಬೇಕೆಂದು ಯೋಚಿಸುತ್ತಿದ್ದರೆ ಇದು ಒಳ್ಳೆಯ ಶುಭ ಸಮಯವಾಗಿದೆ. ಇನ್ನು ಕುಟುಂಬದಲ್ಲಿ ಈ ದಿನ ಸಂತೋಷದ ವಾತಾವರಣವು ತುಂಬಿರುತ್ತದೆ. ಮಕ್ಕಳಿಂದ ಶುಭ ಸುದ್ದಿಗಳನ್ನು ನೀವು ಈ ದಿನದಂದು ಕೇಳುವಿರಿ. ಒಟ್ಟಾರೆಯಾಗಿ ಈ ದಿನ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯು ಹೆಚ್ಚಾಗಿ ಸಿಗಲಿದೆ ಹಾಗೂ ನಿಮ್ಮ ಆತ್ಮವಿಶ್ವಾಸವೂ ಸಹ ಬಲಗೊಳ್ಳುತ್ತದೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಪರಿಸ್ಥಿತಿಯು ಉತ್ತಮವಾಗಿರಲಿದೆ. ಆದರೆ ಕೆಲಸದ ಒತ್ತಡದಿಂದಾಗಿ ಸಣ್ಣ ಪುಟ್ಟ ತೊಂದರೆಗಳು, ಅಂದರೆ ಬೆನ್ನು ನೋವು, ತಲೆನೋವು ಮತ್ತು ಕಣ್ಣು ಉರಿಯ ಸಮಸ್ಯೆಗಳು ಕಂಡುಬರಬಹುದು. ಅದಕ್ಕಾಗಿ ಆರೋಗ್ಯದ ಬಗ್ಗೆ ಗಮನವಿರಲಿ. ಇನ್ನು ಈ ದಿನ ಶುಭ ಫಲಗಳನ್ನು ಪಡೆಯುವುದಕ್ಕಾಗಿ ಭಗವಾನ್ ಶಂಕರನ ಪೂಜೆ ಮಾಡುವುದು ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸುವುದು ಒಳ್ಳೆಯದು. ಮೂರನೆಯದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಈ ದಿನ ಮಿಶ್ರ ಫಲಗಳು ದೊರೆಯಲಿವೆ. ಶನಿಯು ಮಿಥುನ ರಾಶಿಯ 10ನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚುತ್ತವೆ. ಕಠಿಣ ಪರಿಶ್ರಮದಿಂದ ಮಾತ್ರ ಯಶಸ್ಸು ದೊರೆಯುತ್ತದೆ ಹಾಗೂ ಉದ್ಯೋಗದಲ್ಲಿ ಪ್ರಗತಿಯು ನಿಧಾನಗತಿಯಲ್ಲಿ ಸಾಗಬಹುದು. ವ್ಯಾಪಾರ ವ್ಯವಹಾರ ಮಾಡುವವರಿಗೆ, ಹೂಡಿಕೆದಾರರಿಗೆ ಈ ದಿನವು ಸವಾಲುಗಳಿಂದ ಕೂಡಿರಲಿದೆ. ಅದಕ್ಕಾಗಿ ತಾಳ್ಮೆಯಿಂದ ಕಾರ್ಯಗಳನ್ನು ನಿರ್ವಹಿಸಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ. ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿಯು ಸ್ಥಿರವಾಗಿರಲಿದೆ. ಅದಕ್ಕಾಗಿ ಅನಗತ್ಯ ಖರ್ಚುಗಳನ್ನು ಆದಷ್ಟು ನಿಯಂತ್ರಿಸುವುದು ಒಳ್ಳೆಯದು. ಇನ್ನು ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಏರುಪೇರುಗಳಾಗಬಹುದು. ಸಂಭಾಷಣೆಯಲ್ಲಿ ಹೆಚ್ಚು ಕಮ್ಮಿಯಾಗಿ ಕಲಹ, ವಾದ ವಿವಾದಗಳು ನಡೆಯುವ ಸಾಧ್ಯತೆಗಳಿವೆ. ಅದಕ್ಕಾಗಿ ನೀವು ನಿಮ್ಮ ಕೋಪವನ್ನು ತಡೆಹಿಡಿಯಲು ಪ್ರಯತ್ನಿಸಿ. ಇನ್ನು ಈ ದಿನ ಮಾನಸಿಕ ಒತ್ತಡದಿಂದಾಗಿ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು. ಅದಕ್ಕಾಗಿ ಯೋಗ, ಧ್ಯಾನವನ್ನು ಮಾಡಿ ಆದಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ಇನ್ನು ಈ ದಿನದಂದು ಹನುಮಾನ್ ಚಾಲೀಸವನ್ನು ಪಠಣ ಮಾಡುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅದಕ್ಕಾಗಿ ಈ ಚಿಕ್ಕ ಕೆಲಸವನ್ನು ಮಾಡಿ ಶುಭ ಫಲಗಳನ್ನು ಪಡೆಯಿರಿ. ನಾಲ್ಕನೆಯದು ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ಏಪ್ರಿಲ್ 17ನೇ ತಾರೀಕು ಅದ್ಭುತವಾದ ದಿನವಾಗಿರಲಿದೆ. ಗುರು ಮತ್ತು ಶುಕ್ರನ ಪ್ರಭಾವದಿಂದಾಗಿ ಜೀವನದಲ್ಲಿ ಯಶಸ್ಸು ದೊರೆಯಲಿದೆ. ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಉತ್ತಮವಾಗಿರಲಿದೆ. ಕೆಲಸದಲ್ಲಿ ಪ್ರಗತಿಯನ್ನು ಕಾಣುವಿರಿ. ನಿಮ್ಮ ಪರಿಶ್ರಮದಿಂದಾಗಿ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡೆಯುವಿರಿ. ಅದೇ ರೀತಿಯಾಗಿ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈ ದಿನದಂದು ನೀವು ಇಷ್ಟಪಡುವ ಕೆಲಸವು ಉತ್ತಮ ಆದಾಯದೊಂದಿಗೆ ಸಿಗಲಿದೆ. ಅಕ್ಷಯ ಅಮಾವಾಸ್ಯೆಯು ಇರುವುದರಿಂದ ಈ ರಾಶಿಯ ವ್ಯಾಪಾರಸ್ಥರಿಗೆ ಮತ್ತು ಹೂಡಿಕೆದಾರರಿಗೆ ಆರ್ಥಿಕ ಧನಲಾಭವಾಗುತ್ತದೆ. ಹೊಸ ಹೊಸ ಮೂಲಗಳಿಂದ ಹಣವು ಬಂದು ನಿಮ್ಮ ಕೈ ಸೇರಲಿದೆ. ಇನ್ನು ಈ ದಿನ ದಾಂಪತ್ಯ ಜೀವನವು ಸುಖಮಯವಾಗಿರಲಿದೆ. ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ಕಾಣುವಿರಿ.
ಹಾಗೂ ಈ ದಿನ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆಗಳು ಅಧಿಕವಾಗಿರಲಿವೆ. ಇನ್ನು ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬರಲಿದೆ ಹಾಗೂ ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯನ್ನು ನೀವು ಪಡೆಯಲಿದ್ದೀರಿ. ಅದಕ್ಕಾಗಿ ಯಾವುದೇ ತರಹದ ಚಿಂತೆಯನ್ನು ಮಾಡದೆ ತಾಳ್ಮೆಯಿಂದ ಜೀವನ ನಡೆಸಿ. ಇನ್ನು ಈ ದಿನ ಹಳೆಯ ಆಸ್ತಿಯ ವಿವಾದಗಳು ಬಗೆಹರಿದು ನಿಮ್ಮ ಕೈ ಸೇರಲಿವೆ. ಈ ಅಕ್ಷಯ ಅಮಾವಾಸ್ಯೆಯ ದಿನದಂದು ಭಗವಾನ್ ಶಂಕರನ ಆರಾಧನೆ ಮಾಡಿ ಬಡವರಿಗೆ ಅನ್ನದಾನವನ್ನು ಮಾಡಿ. ಇದರಿಂದ ವರ್ಷಪೂರ್ತಿ ಅಖಂಡ ಅದೃಷ್ಟವು ಒಲಿಯುತ್ತದೆ. 5ನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಶನಿ ಮತ್ತು ಮಂಗಳ ಗ್ರಹದ ಪ್ರಭಾವದಿಂದಾಗಿ ಈ ದಿನ ಶುಭ ಫಲಗಳು ಸಿಗಲಿವೆ. ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಶ್ರಮದಿಂದಾಗಿ ಮೇಲಧಿಕಾರಿಗಳಿಂದ ಪ್ರಶಂಸೆ, ಆದಾಯದಲ್ಲಿ ಏರಿಕೆಯು ಕಂಡುಬರಲಿದೆ. ಹಾಗೆಯೇ ವ್ಯಾಪಾರಸ್ಥರಿಗೆ, ಹೂಡಿಕೆದಾರರಿಗೆ ಈ ದಿನವು ಅತ್ಯಂತ ಲಾಭದಾಯಕವಾದ ದಿನವಾಗಿದೆ. ಮಂಗಳಾದಿತ್ಯ ರಾಜಯೋಗದ ಪ್ರಭಾವದಿಂದಾಗಿ ಅನಿರೀಕ್ಷಿತವಾಗಿ ಹಣವು ಬಂದು ನಿಮ್ಮ ಕೈ ಸೇರುತ್ತದೆ. ಅಕ್ಷಯ ಅಮಾವಾಸ್ಯೆಯ ದಿನದಂದೇ ನಿಮಗೆ ಆಕಸ್ಮಿಕ ಧನಲಾಭವಾಗಲಿದೆ. ಹೊಸ ಹೊಸ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದು ಉತ್ತಮ ಸಮಯವಾಗಿದೆ. ಇನ್ನು ಈ ದಿನ ನಿಮ್ಮ ಆರೋಗ್ಯವು ಸ್ಥಿರವಾಗಿರಲಿದೆ. ಆರೋಗ್ಯದ ಬಗ್ಗೆ ಜಾಸ್ತಿಯಾಗಿ ಅನಗತ್ಯ ಚಿಂತೆಗಳು ಬೇಡ. ಅದೇ ರೀತಿಯಾಗಿ ಈ ದಿನ ಕುಟುಂಬದಲ್ಲಿ ಒಳ್ಳೆಯ ಹೊಂದಾಣಿಕೆಯು ಕಂಡುಬರಲಿದೆ. ಸುಖ, ಶಾಂತಿ, ನೆಮ್ಮದಿಯು ನಿಮ್ಮ ಮನೆಯಲ್ಲಿ ನೆಲೆಸಲಿದೆ. ಹಾಗೆಯೇ ಈ ಅವಧಿಯಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ನೀವು ಹೊಂದುವಿರಿ. ಇನ್ನು ಈ ದಿನ ಶುಭ ಫಲಗಳನ್ನು ಪಡೆಯುವುದಕ್ಕಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು. 6ನೇದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನವು ಬೆಳವಣಿಗೆಯಿಂದ ಕೂಡಿರಲಿದೆ. ಉದ್ಯೋಗದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ. ಈ ತಿಂಗಳಿನ ಆರಂಭದಲ್ಲಿ ಸವಾಲುಗಳು ಇದ್ದರೂ ಸಹ ನಂತರದ ದಿನಗಳಲ್ಲಿ ನೀವು ಪ್ರಗತಿಯನ್ನು ಪಡೆಯುವಿರಿ. ಅದೇ ರೀತಿಯಾಗಿ ಈ ರಾಶಿಯ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಮತ್ತು ಹೂಡಿಕೆದಾರರಿಗೆ ಈ ದಿನವು ಮಿಶ್ರ ಫಲಿತಾಂಶಗಳಿಂದ ಕೂಡಿರುತ್ತದೆ. ಇನ್ನು ಆರ್ಥಿಕವಾಗಿ ಈ ದಿನವು ಏರಿಳಿತಗಳಿಂದ ಇದ್ದರೂ ಸಹ ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಸುಧಾರಣೆ ಕಂಡುಬರಲಿದೆ. ಹಾಗೂ ಈ ದಿನ ವಿಶೇಷವಾಗಿ ಭೂಮಿ ಖರೀದಿಸುವ, ವಾಹನ ಖರೀದಿಸುವ ಯೋಗವಿದೆ. ಇನ್ನು ಕೌಟುಂಬಿಕವಾಗಿ ಈ ದಿನವು ಅತ್ಯಂತ ಸಂತೋಷದಾಯಕವಾಗಿರಲಿದೆ. ನಿಮ್ಮ ನೆಮ್ಮದಿ ಮತ್ತು ಸಂತೋಷಕ್ಕಾಗಿ ನೀವು ಅನಗತ್ಯ ವಿಷಯಗಳಿಂದ ದೂರ ಇರುವುದೇ ಉತ್ತಮ. ಇನ್ನು ಈ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆಯು ಕಡಿಮೆಯಾಗಬಹುದು. ಅದಕ್ಕಾಗಿ ವಿದ್ಯಾಭ್ಯಾಸದಲ್ಲಿ ಕಠಿಣ ಪರಿಶ್ರಮ ಅತ್ಯಗತ್ಯ. ಇದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಇನ್ನು ಈ ದಿನ ಶುಭ ಫಲಗಳನ್ನು ಪಡೆಯುವುದಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದು ಒಳ್ಳೆಯದು. 7ನೇದು ತುಲಾರಾಶಿ. ಏಪ್ರಿಲ್ 17, 2026ರಂದು ತುಲಾರಾಶಿಯವರಿಗೆ ಅತ್ಯುತ್ತಮ ದಿನವಾಗಿದೆ. ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ. ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸುವಿರಿ. ಶನಿಯ ಸಂಚಾರದಿಂದಾಗಿ ಆರ್ಥಿಕ ಲಾಭವಾಗಲಿದೆ. ಈ ದಿನ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಗೌರವ ಹೆಚ್ಚುತ್ತದೆ. ಮೇಲಧಿಕಾರಿಗಳಿಂದ ಬಡ್ತಿ ಸಿಗುತ್ತದೆ. ಕುಟುಂಬದವರೊಂದಿಗೆ, ಸಂಗಾತಿ ಮತ್ತು ಮಕ್ಕಳೊಂದಿಗೆ ಸಂತಸದ ದಿನವನ್ನು ಅನುಭವಿಸುವಿರಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಆದ್ದರಿಂದ ಆರೋಗ್ಯದ ಕಡೆಗೆ ಗಮನ ಹರಿಸಿ. ಇಂದು ಶುಕ್ರವಾರ ಇರುವುದರಿಂದ ಈ ದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದರೆ ಅಖಂಡ ಅದೃಷ್ಟ ಒಲಿಯುತ್ತದೆ. ಜೊತೆಗೆ ಬಿಳಿ ವಸ್ತ್ರಗಳನ್ನು ದಾನ ಮಾಡುವುದರಿಂದ ನಿಮಗೆ ಒಳಿತುಂಟಾಗುತ್ತದೆ. 8ನೇದು ವೃಶ್ಚಿಕ ರಾಶಿ. ಇಂದು ಶನಿಯು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಈ ರಾಶಿಯವರಿಗೆ ಮಿಶ್ರ ಫಲಗಳು ದೊರೆಯಲಿವೆ. ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ. ಅದರಿಂದ ಬೆಂಬಲ ದೊರೆಯುತ್ತದೆ. ವೃಶ್ಚಿಕ ರಾಶಿಯವರು ಕಠಿಣ ಪರಿಶ್ರಮದಿಂದ ಕೆಲಸವನ್ನು ಪೂರ್ಣಗೊಳಿಸುವಿರಿ. ಕೆಲಸದ ಸ್ಥಳದಲ್ಲಿ ತಾಳ್ಮೆಯಿಂದಿರಿ. ಖರ್ಚುಗಳನ್ನು ನಿಭಾಯಿಸಿ. ಸುಡು ಬಿಸಿಲು ಇರುವುದರಿಂದ ಬಿಸಿಲಿನಲ್ಲಿ ಹೆಚ್ಚು ಓಡಾಡಬೇಡಿ. ಹೆಚ್ಚೆಚ್ಚು ನೀರು ಕುಡಿಯಿರಿ. ಆರೋಗ್ಯದ ಕಡೆ ಗಮನ ಕೊಡಿ. ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ಆಪ್ತರೊಂದಿಗೆ ಮನಸ್ತಾಪಗಳಾಗಬಹುದು. ಈ ದಿನ ಶನಿದೇವನನ್ನು ಪೂಜಿಸುವುದರಿಂದ ಒಳಿತುಂಟಾಗುತ್ತದೆ. ಅಗತ್ಯ ಇರುವವರಿಗೆ ಹಣ್ಣುಗಳನ್ನು ದಾನ ಮಾಡುವುದು ಅತ್ಯಂತ ಶುಭದಾಯಕವಾಗಿದೆ. 9 ಧನುರಾಶಿ. ಧನುರಾಶಿಯವರಿಗೆ ಈ ದಿನವು ಶ್ರಮದಾಯಕವಾದ ದಿನವಾಗಿರಲಿದೆ. ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಕಠಿಣ ಶ್ರಮಕ್ಕೆ ತಕ್ಕಂತೆ ಫಲವು ಸಿಗಲಿದೆ. ಈ ದಿನ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಪ್ರಶಂಸೆಯೂ ಸಿಗಲಿದೆ. ಕೆಲಸದಲ್ಲಿ ಸ್ಥಾನ ಮತ್ತು ಅಧಿಕಾರವು ಹೆಚ್ಚುತ್ತದೆ. ಹಾಗೆಯೇ ಈ ರಾಶಿಯ ಉದ್ಯಮಿಗಳಿಗೆ ಈ ದಿನವು ಅತ್ಯಂತ ಲಾಭದಾಯಕವಾದ ದಿನವಾಗಿರಲಿದೆ. ಇನ್ನು ಧನುರಾಶಿಯವರಿಗೆ ಈ ದಿನ ಭಾರಿ ಧನಲಾಭವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರಲಿವೆ. ಇನ್ನು ಹೂಡಿಕೆ ಮಾಡಲು ಈ ದಿನವು ಅತ್ಯುತ್ತಮವಾದ ದಿನವಾಗಿದೆ. ಈ ದಿನ ಹೊಸ ಹೊಸ ಮೂಲಗಳಿಂದ ಆದಾಯವು ಬರಲಿವೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ಈ ದಿನವು ಅತ್ಯಂತ ಲಾಭದಾಯಕವಾಗಿರಲಿದೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದಲ್ಲಿ ಮಿಶ್ರ ಫಲಗಳು ಕಂಡುಬರಬಹುದು. ನಿರ್ಲಕ್ಷಿಸದೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಬೇಗನೆ ಪರಿಹಾರವನ್ನು ಕಂಡುಕೊಳ್ಳಿ.
ಇಲ್ಲದಿದ್ದರೆ ಇವುಗಳೇ ದೊಡ್ಡ ಸಮಸ್ಯೆಗಳಾಗಿ ಕಾಣಬಹುದು. ಇನ್ನು ಈ ದಿನ ಶುಭ ಫಲಗಳನ್ನು ಪಡೆಯುವುದಕ್ಕಾಗಿ ಹನುಮಾನ್ ಚಾಲೀಸವನ್ನು ಪಠಣ ಮಾಡುವುದು ಒಳ್ಳೆಯದು. 10ನೇದು ಮಕರ ರಾಶಿ. ಇಂದು ಮಕರ ರಾಶಿಯವರಿಗೆ ಶನಿಯ ನಕ್ಷತ್ರ ಬದಲಾವಣೆಯು ಮಿಶ್ರ ಫಲಿತಾಂಶಗಳನ್ನು ಕೊಡಲಿದೆ. ಆದ್ದರಿಂದ ಅನಗತ್ಯ ಖರ್ಚುಗಳ ಮೇಲೆ ನಿಗಾವಹಿಸಿ. ಕೆಲಸ ಕಾರ್ಯಗಳು ನಿಧಾನಿಸಬಹುದು, ಆದರೆ ಮುಂದೆ ಅದು ನಿಮಗೆ ಜಯವನ್ನು ತಂದುಕೊಡಲಿದೆ. ಆರೋಗ್ಯದ ಸಮಸ್ಯೆಗಳು ಕಾಡಬಹುದು, ಆದ್ದರಿಂದ ಯೋಗಾಭ್ಯಾಸ ಮಾಡುವುದು ತುಂಬ ಒಳ್ಳೆಯದು. ಶನಿ ಮಂತ್ರಗಳನ್ನು ಪಠಣ ಮಾಡುವುದು ಅತ್ಯಂತ ಮಂಗಳಕರವಾಗಿದೆ. 11ನೇದು ಕುಂಭರಾಶಿ. ಕುಂಭರಾಶಿಯವರಿಗೆ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಈ ದಿನ ಮಿಶ್ರ ಫಲಗಳು ಲಭಿಸುತ್ತವೆ. ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮದಿಂದಾಗಿ ಉತ್ತಮ ಫಲಗಳು ದೊರೆಯುತ್ತವೆ. ಆದರೂ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚುತ್ತವೆ. ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ದೊರೆಯುತ್ತದೆ. ಹಾಗೆಯೇ ಕುಂಭರಾಶಿಯ ವ್ಯಾಪಾರಸ್ಥರಿಗೆ ಮತ್ತು ಹೂಡಿಕೆದಾರರಿಗೆ ಈ ದಿನವು ಸಣ್ಣ ಪುಟ್ಟ ಸವಾಲುಗಳಿಂದ ಕೂಡಿರಲಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಿತಾಂಶವೂ ಸಿಗುತ್ತದೆ. ಅನಿರೀಕ್ಷಿತವಾಗಿ ಖರ್ಚು ವೆಚ್ಚಗಳು ಎದುರಾಗುತ್ತವೆ, ಅದಕ್ಕಾಗಿ ಎಚ್ಚರಿಕೆಯಿಂದ ಖರ್ಚುಗಳನ್ನು ನಿಭಾಯಿಸಿ. ಇನ್ನು ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯೂ ಇರಲಿದೆ. ಆದರೆ ಮಾತಿನ ಮೇಲೆ ಹಿಡಿತ ತಪ್ಪಿದರೆ ವಾದ ವಿವಾದಗಳು ಕಲಹಗಳು ಜರುಗುವ ಸಾಧ್ಯತೆಗಳು ಅಧಿಕವಾಗಿರಲಿವೆ. ಇನ್ನು ಈ ದಿನದಲ್ಲಿ ಕೆಲಸದ ಒತ್ತಡದಿಂದಾಗಿ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬರಬಹುದು. ಅದಕ್ಕಾಗಿ ಕಾಲಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಿ ವಿಶ್ರಾಂತಿಯನ್ನು ಪಡೆಯಿರಿ. ಇನ್ನು ಈ ಅಕ್ಷಯ ಅಮಾವಾಸ್ಯೆಯ ದಿನದಂದು ನೀವು ಹೂಡಿಕೆ ಮಾಡುವ ಯೋಚನೆಯಲ್ಲಿದ್ದರೆ ಅವು ದೀರ್ಘಾವಧಿಯಲ್ಲಿ ಲಾಭ ನೀಡುವ ಸಾಧ್ಯತೆಗಳಿರುತ್ತವೆ. ಇನ್ನು ಈ ದಿನದ ಪೂರ್ಣ ಶುಭ ಫಲಗಳನ್ನು ಪಡೆಯುವುದಕ್ಕಾಗಿ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ ಮತ್ತು ನಿರ್ಗತಿಕರಿಗೆ ಬಟ್ಟೆಗಳನ್ನು ಅಥವಾ ಧಾನ್ಯಗಳನ್ನು ದಾನ ಮಾಡಿ. 12ನೇದು ಮೀನರಾಶಿ. ಶನಿಯು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುವುದರಿಂದ ಇಂದು ಮೀನರಾಶಿಯವರಿಗೆ ಮಿಶ್ರ ಫಲಗಳು ದೊರೆಯಬಹುದು. ಕೆಲಸದ ಸ್ಥಳದಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗಿ. ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಕುಟುಂಬದವರೊಂದಿಗೆ ಹೆಚ್ಚಿನ ಕಾಲ ಕಳೆಯಿರಿ. ಬಿಸಿಲು ಹೆಚ್ಚಾಗಿರುವುದರಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಬಿಸಿಲಿನಲ್ಲಿ ಅನಗತ್ಯವಾಗಿ ತಿರುಗಾಡಬೇಡಿ. ಹೆಚ್ಚೆಚ್ಚು ನೀರನ್ನು ಕುಡಿಯಿರಿ. ಹನುಮಾನ್ ಚಾಲೀಸವನ್ನು ಪಠಣ ಮಾಡುವುದು ತುಂಬ ಒಳ್ಳೆಯದು. ಹೀಗೆ ಈಗಾಗಲೇ ತಿಳಿಸಿರುವ ಹಾಗೆ 12 ರಾಶಿಯ ಜನರು ಈ ರೀತಿಯಾಗಿ ಇಂದಿನ ಭವಿಷ್ಯವನ್ನು ಹೊಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.